ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆಯನ್ನು ನೋಡಿ ಬಂದವನಲ್ಲ, ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶಕ್ಕೆ ಬಂದಿಲ್ಲ. ನೀವೆಲ್ಲ ನಮ್ಮ ನ್ಯಾಯಾಂಗದ ಕುಟುಂಬದ ಸದಸ್ಯರು, ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಇರಬೇಕು, ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಬೆಳಿಗ್ಗೆ 9:30 ಗಂಟೆಗೆ ಸಾಧಾರಣ ಡ್ರೆಸ್ನಲ್ಲಿ ನಾನೇ ಕಾರ್ ಡ್ರೈವ್ ಮಾಡಿಕೊಂಡು ಇಲ್ಲಿ ಬರಬೇಕು ಅಂತ ಇದ್ದೆ. ಅನಿವಾರ್ಯ ಕಾರಣ 10 ಗಂಟೆಗೆ ಸಿ ಎ ಅವರು ಫೋನ್ ಮಾಡಿದರು, ಹೈಕೋರ್ಟ್ ಜಡ್ಜ್ ಬರ್ತಾ ಇದ್ದಾರೆ 12 ಗಂಟೆಗೆ ಅಂತ. ಸೊ ನನ್ನ ಡ್ರೆಸ್ಸನ್ನು ಚೇಂಜ್ ಮಾಡಿ ಕೋಟ್ ಹಾಕ್ಕೊಂಡು ಸಂತೋಷಿಗೆ ಫೋನ್ ಮಾಡಿ ಡ್ರೈವರ್ ಕರೆಸ್ಕೊಂಡು ಅಫಿಷಿಯಲ್ ಕಾರಲ್ಲಿ ಬಂದಿದ್ದೇನೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದರೆ, ಯಾವುದೇ ಕಾರ್ಯಕ್ರಮಕ್ಕೆ ಇದೇ ರೀತಿ ಕಾರ್ಯಕ್ರಮ ನಡೆಯುತ್ತದೆ, ಇದೇ ರೀತಿ ಗೌರವ ಸಿಗುತ್ತದೆ, ಇದೇ ರೀತಿ ಅಪೇಕ್ಷೆಯಂತೆ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ಯಾವತ್ತೂ ನಂಬಿಕೊಂಡು ಹೋಗಬಾರದು. ನಿರಾಸೆ ಆಗುತ್ತೆ. ಹೋದ ಸಮಯದಲ್ಲಿ ಆ ಸಮಯದಲ್ಲಿ ಏನೇನು ನಡೀತಿದೆಯೋ ಅದ್ರ ಜೊತೆಗೆ ಭಾಗವಹಿಸಬೇಕು. ಆವಾಗ ಆ ಕ್ಷಣದ ಜೊತೆಗೆ ನಾವು ಇದ್ದಾಗ ನಮಗೆ ಸಂತೋಷ, ಆನಂದ ಎಲ್ಲವೂ ಸಿಗುತ್ತದೆ. ಬಂದಿದ್ದೇನೆ, ಭಾಗವಹಿಸಿದ್ದೇನೆ. ಒಂದು ನಿಮಗೆ ಕಿವಿ ಮಾತು ಅಂದರೆ, ಈ ಸಂಸ್ಥೆ ನಿಮ್ಮದು, ನಮ್ಮದು, ಈ ಒಂದು ನ್ಯಾಯಾಂಗ ಇಲಾಖೆಯದ್ದು. ಯಾಕೆ 10:30 ಗಂಟೆಗೆ ಬಿಟ್ಟು 11 ಗಂಟೆಗೆ 12 ಗಂಟೆಗೆ ಬರ್ತಾ ಇದ್ದೀರಿ? ಶಿಸ್ತು ಇಲ್ವೋ? ಶಿಸ್ತನ್ನು ನಾವು ಪಾಲಿಸದಿದ್ರೆ ನ್ಯಾಯಾಂಗ ಇಲಾಖೆ ಸರಿಯಾಗಿ ನಡೆಯುವುದಿಲ್ಲ. ಶಿಸ್ತಿದ್ರೆ ಮಾತ್ರ ಯಾವುದೇ ಒಂದು ಸಂಸ್ಥೆ ಎತ್ತರದ ಮಟ್ಟಿಗೆ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. 10:30 ಗಂಟೆ ಅಂದರೆ 10 ಗಂಟೆ ಬರಬೇಕು. ನಾನು ಕೇಳಿದೆ ಸಿ ಒ ಅವರಿಗೆ, ಎಷ್ಟು ಗಂಟೆಗೆ ಟೈಮ್? 10:30ಗೆ. 9:45ಕ್ಕೆ ಹೊರಟಿದ್ದೆ. ನನ್ನ ಕಾರ್ಯಕ್ರಮ ಚೇಂಜ್ ಆಗಿ ಸಂತೋಷ್ ಬರುವಾಗ ಲೇಟ್ ಆಯಿತು. ಹಾಗೆ ಇಲ್ಲಿ 10:35ಕ್ಕೆ ಬಹುಶಃ ಬಂದಿದ್ದೆ ನಾನು. ಆದರೆ ಬೆಳಗ್ಗೆ ಅಷ್ಟೇ ಇಲ್ಲಿ ಸದಸ್ಯರು ಕೂತಿದ್ರು. ಈಗ ಸ್ವಲ್ಪ ಹಾಲ್ ತುಂಬಿದೆ, ನೋಡಲಿಕ್ಕೆ ಚೆಂದ ಕಾಣ್ತದೆ. ಯಾಕಂದರೆ ಇಲ್ಲೇ ಸಂಖ್ಯೆಗಿಂತ ಇಲ್ಲೇ ಸಂಖ್ಯೆ ಜಾಸ್ತಿ ಇತ್ತು ಆಗ 10:30 ಗಂಟೆಗೆ. ಈಗ ಈ ಸಂಖ್ಯೆಗಿಂತ ಈ ಸಂಖ್ಯೆ ಜಾಸ್ತಿ ಆಗಿದೆ. ಸ್ವಲ್ಪ ನೋಡಲಿಕ್ಕೆ ಖುಷಿ ಆಗಿದೆ. ಒಬ್ಬ ಗುರು ಇದ್ದ, ಅವನಿಗೆ ಒಬ್ಬ ಪೆದ್ದ ಶಿಷ್ಯ ಇದ್ದ. ಒಂದು ಮಠ, ಆ ಮಠದಲ್ಲಿ ಅನೇಕ ಶಿಷ್ಯರಿದ್ದರು, ಗುರುಗಳಿದ್ದರು. ನಿರ್ವಿಘ್ನವಾಗಿ ಎಲ್ಲವೂ ನಡ್ಕೊಂಡು ಹೋಗ್ತಾ ಇತ್ತು. ಆ ಊರಿನಲ್ಲಿ ಒಂದು ಬಾರಿ ಬರಗಾಲ ಬಂತು. ಊಟಕ್ಕೆ ತಿನ್ನಲಿಕ್ಕೆ ಎಲ್ಲೋ ತೊಂದರೆ ಆಯಿತು. ಗುರುಗಳು ತನ್ನ ಶಿಷ್ಯರನ್ನು ಕರೆದು ಹೇಳಿದರು, ನೋಡಪ್ಪ, ಇದುವರೆಗೆ ನಡೆಸ್ಕೊಂಡು ಬಂದಿದ್ದೇವೆ ಈ ಮಠವನ್ನು, ಇನ್ನು ಮುಂದೆ ನನ್ನಿಂದ ಸಾಧ್ಯವಾಗುವುದಿಲ್ಲ. ನೀವು ಎಲ್ಲರೂ ಹೊರಡಬೇಕಾಗತ್ತೆ. ನಾನು ಹೊರಡ್ತೇನೆ, ಭಿಕ್ಷಾಟನೆಗೆ ಹೋಗ್ತೇನೆ, ನೀವು ಹೊರಡಿ ಅಂತ ಹೇಳಿದ್ರು. ಎಲ್ಲ ಶಿಷ್ಯರಿಗೆ ತುಂಬ ನಿರಾಸೆ ಆಯಿತು, ಬೇಸರ ಆಯಿತು. ಗುರುಗಳನ್ನು ಬಿಟ್ಟು ಹೋಗಬೇಕು, ಮಠವನ್ನು ಬಿಟ್ಟು ಹೋಗಬೇಕು ಅಂತ ಅನಿವಾರ್ಯ. ಗುರುಗಳು ಕರೆದು ಹೇಳಿದರು, ಮಠದಲ್ಲಿ ಏನೇನಿದೆಯೋ, ಯಾರ್ಯಾರಿಗೆ ಏನೇನು ಬೇಕೋ ಅದನ್ನು ಎತ್ಕೊಂಡು ಹೋಗಿ ನೀವು ಅಂತ. ಎಲ್ಲರೂ ಅವರಿಗೆ ಬೇಕಾದನ್ನು, ಕೈಗೆ ಸಿಕ್ಕಿದ್ದನ್ನು ಇಟ್ಕೊಂಡು ಹೊರಟರು. ಕೊನೆಗೆ ಈ ಪೆದ್ದ ಶಿಷ್ಯ ಮಾತ್ರ ಅಲ್ಲಿ ನಿಂತಿದ್ದ. ಗುರುಗಳು ಕೇಳಿದ್ರು, ಏನಪ್ಪ ನಿಮ್ಗೇನು ಬೇಡವಾ ಅಂತ. ಅವ ಮಾತಾಡಲಿಲ್ಲ. ಗುರುಗಳು ಆಚೆ ಈಚೆ ನೋಡ್ತಾರೆ, ಅಲ್ಲಿ ಏನಿಲ್ಲ ಕೊಡಲಿಕ್ಕೆ ಪೆದ್ದ ಶಿಷ್ಯನಿಗೆ. ಕೊನೆಗೆ ಗುರುಗಳು ಹೇಳ್ತಾರೆ, ಒಂದು ಕತ್ತೆ ಉಳಿದಿದೆ, ಆ ಕತ್ತೆ ನಿಮಗೆ ಕೊಡ್ತಾನೆ, ಆ ಕತ್ತೆನ ಇಟ್ಕೊಂಡು ಹೋಗು ನೀನು ಅಂತ ಹೇಳ್ತಾರೆ.
ಆಯಿತು. ಗುರುಗಳ ಆಜ್ಞೆ ಅಪ್ಪಣೆ ಮೇರೆಗೆ ಆ ಒಂದು ಕತ್ತೆಯನ್ನು ಹಿಡಿದುಕೊಂಡು ಹೋಗ್ತಾನೆ. ಊರು ದಾಟಿ ಮುಂದೆ ಹೋಗ್ಬೇಕಾದ್ರೆ ಅಕಸ್ಮಾತ್ ಆಗಿ ಕತ್ತೆ ಸತ್ತು ಹೋಗುತ್ತೆ. ಸತ್ತೋದ ಕಥೆಯನ್ನ ಏನು ಮಾಡೋದು ಅಂತ ತೋರಿಸ್ತಾ ಇಲ್ಲ ಅವನಿಗೆ. ಗುರುಗಳು ಕೊಟ್ಟಂತ ಕಾಣಿಕೆ, ಪೂಜ್ಯ ಭಾವನೆ ಇದೆ. ಏನು ಮಾಡ್ತಾನೆ, ಒಂದು ಹಳ್ಳ ತೋಡ್ತಾನೆ, ಗುಂಡಿ ಪಿಟ್ಟೆ ತೋಡ್ತಾನೆ, ಆ ಕತ್ತೆಯನ್ನ ಹಾಕ್ತಾನೆ, ಕೈ ಮುಗಿತಾನೆ, ಪ್ರಾರ್ಥನೆ ಮಾಡ್ತಾನೆ, ಒಂದು ಸಮಾಧಿ ಕಟ್ತಾನೆ. ಕಟ್ಟಿಬಿಟ್ಟು ದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ತಾನೆ, ಆ ಸಮಾಧಿಗೆ. ಈ ಶಿಷ್ಯ, ಪೆದ್ದ ಶಿಷ್ಯ ಈ ಒಂದು ಸಮಾಧಿಗೆ ನಮಸ್ಕಾರ ಮಾಡೋದನ್ನ ನೋಡಿ ಊರಿನ ಜನ ಎಲ್ಲ ಆಲೋಚನೆ ಮಾಡಿದ್ರು, ಏನಪ್ಪ ಇದು ಅಂತೇಳಿ, ಯಾವ ಮಹಾನ್ ಭಾವ ಇವ ಅಂತೇಳಿ. ಅವ್ರಿಗೆ ಗೊತ್ತಿರಲ್ಲ ಕತ್ತೆ ಅಂತೇಳಿ. ಅವರು ಬರ್ತಾರೆ ಅಲ್ಲಿಗೆ, ಅವರು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ. ಅವರಿಗೆ ಅಲ್ಲಿ ನಮಸ್ಕಾರ ಮಾಡಿದ್ರೆ ಏನೋ ಅವರ ಜೀವನದಲ್ಲಿ ಒಂದು ಬದಲಾವಣೆಗಳು ಕಾಣ್ತಾರೆ, ಅವರ ಸಂಸಾರದಲ್ಲಿ ಬದಲಾವಣೆ ಕಾಣ್ತಾರೆ. ಹೀಗೆ ಅದು ಪ್ರಚಾರ ಆಗುತ್ತೆ, ಅದು ಇಡೀ ಪ್ರಚಾರ ಆಗುತ್ತೆ. ಯಾರೋ ಮಹಾನ್ ಭಾವರ ಸಮಾಧಿ ಇದೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮ್ಗೆ ಏನೋ ಸಿಗುತ್ತೆ ಅಂತೇಳಿ ಜನ ಎಲ್ಲ ಬರಲಿಕ್ಕೆ ಶುರು ಮಾಡಿದರು. ಕೊನೆಗೆ ಅದು ಎಷ್ಟು ಬೆಳೀತ ಅಂತ ಹೇಳಿದ್ರೆ, ಅಲ್ಲೊಂದು ಮಠ ಆಯಿತು, ಒಂದು ದೇವಸ್ಥಾನ ಆಯಿತು, ವೈಭವ ಎಲ್ಲ ಬಂತು. ಗುರುಗಳಿಗೊಂದು ಸ್ಥಾನ ಕೊಟ್ಟರಲ್ಲಿ ಎಲ್ಲ ಆಯಿತು. ಒಂದು ದಿನ ಏನೋ ಹಿಂದಿನ ಗುರುಗಳಿದ್ರಲ್ಲ, ಅವರಿಗೆ ಏನೂ ಇಲ್ಲ. ಅವರಿಗೆ ಅವರು ದಾರಿಯಲ್ಲಿ ಹೋಗ್ತಾ ಇದ್ರು. ಹೋಗುವಾಗ ಎಲ್ಲ ಜನ ತುಂಬ ದೊಡ್ಡ ಒಂದು ಮಠ ಆಗಿದೆ ಎಲ್ಲ ಕೇಳ್ತಾರೆ ಅವ್ರ ಹತ್ರ, ಯಾನದು, ಯಾರು ಮಹಾನ್ ಭಾವರಲ್ಲಿ ಅಂತೇಳಿ. ಇಲ್ಲ ಸ್ವಾಮಿ, ಬಹಳ ಅಲ್ಲಿ ಜಾಗೃತಿ ಇದೆ, ಹೋದ್ರೆ ಎಣಿಸಿದ್ದು ನಾವು ಪ್ರಾರ್ಥನೆ ಮಾಡಿದೆಲ್ಲ ಆಗುತ್ತೆ ಅಂತೇನು ಹೇಳ್ತಾರೆ. ಆಯ್ತು ಅಂತ ಗುರುಗಳು ಹೋಗ್ತಾರೆ. ಸಾಯಂಕಾಲ ಹೊತ್ತು ದೇವಸ್ಥಾನದಲ್ಲಿ ದೀಪಾಲಂಕಾರ ಆಗುತ್ತೆ, ದೀಪಾರಾಧನೆ ಆಗುತ್ತೆ. ಗುರುಗಳು ನಿಲ್ತಾರೆ, ಈ ಪೆದ್ದ ಶಿಷ್ಯ ಪೂಜೆ ಮಾಡ್ತಾ ಇರ್ತಾರೆ. ನಂತರ ಗುರುಗಳು ನೋಡ್ತಾರೆ, ನೋಡಿದ್ರೆ ಇವ ನಮ್ಮ ಪೆದ್ದ ಶಿಷ್ಯ, ಇವ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತೇಳಿ ಆಲೋಚನೆ ಮಾಡ್ತಾರೆ. ಪೂಜೆ ಆದ್ಮೇಲೆ ಪೆದ್ದ ಶಿಷ್ಯ ನೋಡ್ತಾನೆ, ಓ ಇದು ನನ್ನ ಗುರುಗಳು ಅಂತ ಹೋಗಿ ಕಾಲಿಗೆ ಬಿದ್ದು ಬಿಡ್ತಾನೆ ಗುರುಗಳ ಹತ್ರ. ಗುರುಗಳೇ, ಇಷ್ಟೆಲ್ಲ ಆಗಿದೆ, ಇದು ನಿಮ್ಮಿಂದ, ನೀವು ಇನ್ನು ಮುಂದೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ಗುರುಗಳು ಹೇಳ್ತಾರೆ. ಗುರುಗಳ ಹತ್ರ ಹೇಳ್ತಾನೆ ಪೆದ್ದ ಶಿಷ್ಯ. ಆವಾಗ ಗುರುಗಳು ಹೇಳ್ತಾರೆ, ಅಲ್ಲ ಮರೆ, ನೀನು ಏನಿಲ್ಲದೆ ಬಂದಿದ್ದಿ, ಇದೆಲ್ಲ ಹೇಗಾಯ್ತು? ಇಷ್ಟೆಲ್ಲ ವೈಭವ, ಇಷ್ಟೆಲ್ಲ ಮಠ, ಇಷ್ಟೆಲ್ಲ ಜನ ಸಾಗರ, ಇಷ್ಟೆಲ್ಲ ಪೂಜೆ, ದೀಪಾಲಂಕಾರ, ಏನೇನು ನಡೀತಾ ಇದೆ, ಏನಿಲ್ಲ ಅಂತ. ಯಾರ ಮಹಾನ್ ಭಾವರಲ್ಲಿ ಸಮಾಧಿ ಒಳಗಡೆ ಅಂತ. ಆಗ ಶಿಷ್ಯ ಹೇಳ್ತಾನೆ, ಯಾವ ಮಹಾನ್ ಭಾವರಿಲ್ಲ, ಏನಿಲ್ಲ. ನೀವೊಂದು ಕತ್ತೆ ಕೊಟ್ಟಿದ್ರಿ, ಅದು ಸತ್ತೋಯ್ತು, ಅದನ್ನ ಹುಟ್ಟು ಅದಕ್ಕೆ ಸಮಾಧಿ ಕಟ್ಟಿದ್ದೇನೆ, ಜನ ನಂಬಿಕೊಂಡು ಬಂದಿದ್ದಾರೆ, ಹಾಗೆ ನಡೀತಾ ಇದೆ ಅಂತ. ಹಾಗೆ ಒಳಗೆ ಏನಿದೆ ಅಂತ ನಮಗೆ ಬೇಕಾಗಿಲ್ಲ, ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ ನಮ್ಮನ್ನ ಎಷ್ಟರ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಈ ಒಂದು ಕಥೆ ಉದಾಹರಣೆ. ಈ ನ್ಯಾಯಾಂಗ ನೌಕರ ಪತ್ತಿನ ಸಹಕಾರ ಸಂಘ ನಿಯಮಿತ, ಇದು ಯಾರ್ದು? ಯಾರ್ದಿದು? ನಿಮ್ಮದು, ನನ್ನದು, ನಮ್ಮದು ಎಂದಾಗ ಮಾತ್ರ ಆ ಒಂದು ಸಂಸ್ಥೆಗೆ ಗೌರವ ಬರ್ತದೆ. ನಾವು ನಂಬಿಕೆ, ಶ್ರದ್ಧೆ ಇಟ್ಟರೆ ಮಾತ್ರ ಆ ಸಂಸ್ಥೆ ಬೆಳೀತದೆ. ಎಷ್ಟೋ ಸಂಸ್ಥೆಗಳಿರ್ತದೆ, 0ದಿಂದ ಪ್ರಾರಂಭ ಆಗುತ್ತೆ, ಕೊನೆಗೆ 001 ಇರ್ತದೆ, ಕೊನೆಗೆ 00 ಆಗಿ ಮುಕ್ತಾಯ ಆಗುತ್ತೆ, ಕ್ಲೋಸ್ ಆಗುತ್ತೆ. ಆದರೆ ಇದು ಹಾಗಿಲ್ಲ. 0ರಿಂದ ಪ್ರಾರಂಭವಾಗಿ 001, 011, ಈಗ 111 ಆಗಿ ಬೆಳೀತಾ ಇದೆ. ಮುಂದೆ ಅದು ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿಕ್ಕಿದೆ.
ಅದು ನಿಮ್ಮ ಶ್ರದ್ಧೆ, ನಿಮ್ಮ ನಂಬಿಕೆಯಿಂದ ಮಾತ್ರ. ನೀವು ಇದಕ್ಕೆ ಎಷ್ಟು ಪ್ರೀತಿ ತೋರಿಸ್ತೀರಿ, ಎಷ್ಟು ನಿಮ್ಮನ್ನು ಬೆಳೆಸ್ತೀರಿ, ಅಷ್ಟು ಬೆಳೀತದೆ. ಯಾವುದೇ ಸಂಸ್ಥೆ ಇರಲಿ, ಏನೇ ಇರಲಿ, ಪರಸ್ಪರ ಪ್ರೀತಿ ವಿಶ್ವಾಸ ಇದು ಮುಖ್ಯ. ಬಹುಶಃ ನಮ್ಮ ಇಡೀ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 800-900 ಸ್ಟಾಫ್ಗಳಿದ್ದಾರೆ. ಬಹುಶಃ ನನಗೆ ಎಲ್ಲರೂ ಪರಿಚಯ ಇಲ್ಲ. ನಮ್ಮ ದಸ್ತಗಿರಿ ಮಾತಾಡೋ ಫಸ್ಟ್ ಹೇಳುವಾಗ, ಅನೌನ್ಸ್ ಮಾಡುವಾಗ ಇವರನ್ನ ಚಿಕ್ಕನಾಯಕನಹಳ್ಳಿ ಅಂತ ಹೇಳಿದ್ರು ಲೋಕೇಶ್ ಅವರು. ಆಗ ನನ್ನಲ್ಲಿ ಕೂತು ಹೇಳಿದೆ, ಅವ್ರು ತುರುವೇಕೆರೆ ಅಂತ. ನಾವು ನಮ್ಮ ಸ್ಟಾಫ್ಗಳು ನಮ್ಮವರನ್ನ ನಾವು ಗುರುತಿಸ್ಬೇಕು. ಪಾಪ ಅವರು ಈಗ ಮೊದಲು ಅಲ್ಲಿದ್ರು, ಈಗ ತುರುವೇಕೆರೆ ಬಂದ ಅವ್ರು ಚಿಕ್ಕನಾಯಕನಲ್ಲಿ ಇರ್ತಿದ್ರು. ಆದರೆ ಯಾರು ಎಲ್ಲಿದ್ದಾರೆ, ಏನು ಕೆಲಸ ಮಾಡ್ತಾರೆ, ಅವ್ರು ಏನು ಕಷ್ಟ ಸುಖ ಇದೆಲ್ಲೂ ಕೂಡ ನಾವು ಗಮನಿಸ್ತಾ ಇರಬೇಕು. ನಾನು ನಿಮಗೆ ಫಸ್ಟ್ ಬಂದಾಗ ಒಂದು ಹೇಳಿದೆ ನನ್ನ ಮಾತು, ತುಮಕೂರು ಜಿಲ್ಲೆಯ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಸ್ಯೆ ಆದರೆ ಒಂದಲ್ಲ ಎರಡಲ್ಲ ಒಂದು ವಾರ ನಂತರ ನನ್ನ ಗಮನಕ್ಕೆ ಬಂದೇ ಬರ್ತದೆ ಅಂತೇಳಿ. ಹೌದಾ? ಅದು ಎಷ್ಟೋ ಸಲ ನಮ್ಮ ಅಡ್ಮಿನಿಸ್ಟ್ರೇಷನ್ ಬ್ರಾಂಚಿಗೆ ಕೇಳಿದ್ರು ನನಗೆ ಗೊತ್ತೆ, ಅವ್ರಿಗೆ ಎಷ್ಟು ಜಾಸ್ತಿ ಇನ್ಫಾರ್ಮೇಶನ್ ನನಗೆ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇನ್ವಾಲ್ವ್ಮೆಂಟ್. ಸಾಯಂಕಾಲ ನಾನು 7:30 ಗಂಟೆಗೆ ಹೋದ ನಂತರ ಅನೇಕ ಫೋನ್ಗಳು ಬರ್ತದೆ. ನಮ್ಮ ಆಫೀಸರ್ಸ್ ಫೋನ್ ಮಾಡ್ತಾರೆ, ಏನೇನೋ ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗೆ ಕೂಡಲೇ ನಾವು ಸ್ಪಂದಿಸಬೇಕು. ನಮ್ಮ ಕರ್ತವ್ಯ ಏನಂದರೆ ನಾವು ಸ್ಪಂದಿಸಬೇಕು ಆ ಸಮಸ್ಯೆಗೆ. ಮೊನ್ನೆ ನನ್ನ ಮಿಸ್ಸಸ್ ಫೋನ್ ಮಾಡಿದ್ರು, ಯಾಕಂದ್ರೆ ನಾನು ಒಬ್ಬನಿದ್ದೇನೆ, ಫ್ಯಾಮಿಲಿಯಲ್ಲಿ ಊರಲ್ಲಿದ್ದಾರೆ. ಫೋನ್ ಮಾಡಿದಾಗ ಆಯ್ತು ನಾನು ಇರ್ತೇನೆ ಅಂತ ಹೇಳಿದೆ 1 ಸೆಕೆಂಡಲ್ಲಿ. ಅದಕ್ಕೆ ಆಯ್ತು ನಿಮಗೆ ನಾನು ಫೋನ್ ಮಾಡೋದಿಲ್ಲ, ಯಾಕಂದ್ರೆ ನಿಮಗೆ ಬೇರೆ ಫೋನ್ ಮಾಡಿ ಮಾತಾಡಲಿಕ್ಕಾಗುತ್ತೆ, ನನಗೆ ಮಾತ್ರ ಟೈಮ್ ಇಲ್ಲ ಅಂತ ಹೇಳಿದ್ಲು. ಆಮೇಲೆ ನಾನು ಫೋನ್ ಮಾಡಿದ್ದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮವರು ಎನ್ನುವಂಥ ಒಂದು ನಮ್ಮವರು ಎನ್ನುವ ಭಾವನೆ ಇದ್ದರೆ ಎಲ್ಲವೂ ಚಂದ, ಎಲ್ಲವೂ ಸ್ಮೂತಾಗಿ ಹೋಗುತ್ತೆ. ಆ ನಮ್ಮದು ಅಲ್ಲ, ನಮ್ಮವರಲ್ಲ ಎನ್ನುವ ಭಾವನೆ ಇದ್ದರೆ ಎಲ್ಲವೂ ಕೂಡ ಸಮಸ್ಯೆ ಆಗುತ್ತೆ. ಆದ್ದರಿಂದ ನಾನು ಹೇಳೋದು, ನಾವು ನಮ್ಮದು ಎನ್ನುವಂಥ ಭಾವನೆಯಿಂದ ಕೆಲಸ ಮಾಡಬೇಕು. ನಾನು ಬಂದಾಗ ಈ ತುಮಕೂರಲ್ಲಿ ಈಗ ಭಟ್ರು ಹೇಳಿದರು, ಗಣಪತಿ ದೇವಸ್ಥಾನದ್ದು 10 ವರ್ಷ ನೀರಲ್ಲಿ ಹಾಕಿದ್ದಂಥ ಒಂದು ಗಣಪತಿ, ಪರಿಹಾರ ಇರಲಿಲ್ಲ ಅದಕ್ಕೆ. ಅದನ್ನೀಗ ಅಲ್ಲಿ ಗಂಗಾಧರೇಶ್ವರ ಸ್ವಾಮಿ ಟೆಂಪಲಲ್ಲಿ ಇಟ್ಟಿದ್ದೇವೆ, ಪೂಜೆ ನಡೀತಾ ಇದೆ. ಆದರೆ ದೇವಸ್ಥಾನ ಮಾಡಬೇಕು ಅಂದರೆ 8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಮೊನ್ನೆ ನಾನು ತಾಳ್ಮೆ ಕಳೆದುಕೊಂಡು ಸ್ವಲ್ಪ ಚೆನ್ನಾಗಿ ಬೈದ್ಬಿಟ್ಟೆ. ನಾನು ನಿನ್ನೆ DC ತಹಶೀಲ್ದಾರ್ ಎಲ್ಲರೂ ಬಂದಿದ್ದರು. ಕಮಿಟಿ ಆಗಿದೆ, ಅಕೌಂಟ್ ಓಪನ್ ಆಗಿದೆ. ನಿನ್ನೆ ಫಸ್ಟ್ ಅಮೌಂಟ್ ನಾನು ಹಾಕಿದ್ದೇನೆ ಕಮಿಟಿಗೆ. ನೀವು ನಿಮ್ಮ ಶಕ್ತಿಯಾನುಸಾರ ಬೇಕಾದ್ರೆ 10 ರೂಪಾಯಿ ಇರ್ಬೋದು, ಕೊಡಿ. ನಂಬಿಕೆ ಶ್ರದ್ಧೆಯಿಂದ ಕೊಡಿ, ಸುಮ್ಮನೆ ಸಾಹೇಬರು ಹೇಳಿದಂತ ಕೊಡಬೇಡಿ. ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆ. ಅದು ನನ್ನ ನಂಬಿಕೆ ಬೇರೆ, ನನ್ನ ನಂಬಿಕೆ ಬೇರೆ ಇರ್ಬೋದು. ನಿಮ್ಮ ನಂಬಿಕೆ ನಿಮ್ಮ ಶ್ರದ್ಧೆಯಿಂದ ಕೊಡಿ. ಅದು ಗಣಪತಿ ಜಾಗದಲ್ಲಿ ನಮ್ಮ ಕೋರ್ಟ್ ಬಿಲ್ಡಿಂಗ್ ಇದೆ, ಆ ಜಾಗ ಗಣಪತಿ. ನಾವು ಇಷ್ಟೆಲ್ಲ ಮಾಡ್ತೇವೆ, ಗಣಪತಿಗೆ ಸ್ಥಾನ ಕೊಟ್ಟಿಲ್ಲ ಅಂದರೆ ಬಹಳಷ್ಟು ತಪ್ಪಾಗುತ್ತೆ ನಮಗೆ. ಅದಕ್ಕಾಗಿ ಹೋರಾಟ ಮಾಡಿದ್ದೆ. ಒಂದು ಹಂತಕ್ಕೆ ಬಂದಿದೆ. ಬಹುಶಃ ಗುರುವಾರ ಶುಕ್ರವಾರದೊಳಗೆ ಸ್ಕೆಚ್ ಆಗಿ, ಪ್ಲಾನ್ ಆಗಿ, ಎಸ್ಟಿಮೇಟ್ ಕೂಡ ಬರುತ್ತೆ. ಕೂಡಲೇ ಈಗ ಭೂಮಿ ಪೂಜೆ ಮಾಡಲಿಕ್ಕೆ ಅಂತ ಹೇಳಿದ್ದೇನೆ. ಎಲ್ಲರೂ ಅದಕ್ಕೆ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಅಕೌಂಟ್ ಹೋಗಿದೆ, ಆ ಅಕೌಂಟಿಗೆ ಹಾಕಿ ಅಮೌಂಟ್. ಆದಷ್ಟು ಬೇಗ ಆ ಗುಡಿ ಆಗಲಿ, ಅದೊಂದು ನನ್ನ ಆರಾಧ್ಯ ದೈವ. ಅದರಿಂದ ನಿಮ್ಗೂ ಒಳ್ಳೆದಾಗಲಿ, ತುಮಕೂರು ಜಿಲ್ಲೆಗೆ ಒಳ್ಳೆದಾಗಲಿ ಅಂತೇಳಿ ಒಳ್ಳೆ ಭಾವನೆಯಿಂದ ಮಾಡ್ತೇನೆ. ಇದರಲ್ಲಿ ನನ್ನ ಸ್ವಲ್ಪನೂ ಸ್ವಾರ್ಥ ಇಲ್ಲ, ನನ್ನದೇನೂ ಸ್ವಾರ್ಥ ಇಲ್ಲ. ಇದು ಎಲ್ಲೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಮಾಡಿ. ಯಾಕೆಂದರೆ ನಾನು ಬಂದಾಗ ನೋಡ್ತಾ ಇದ್ದೇನೆ, ತುಮಕೂರು ಜಿಲ್ಲೆಯಲ್ಲಿ ಎಲ್ಲರಿಗೂ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಗೊತ್ತಿಲ್ಲ,
ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಆ ಗುಡಿ ಆಗಲಿ ಅಂತೇಳಿ, ಬಹುಶಃ ಶಿವರಾಜ್ ಗೊತ್ತಿದೆ, ಅವರ ಒಂದು ರೆಕಾರ್ಡ್ ರೂಮಲ್ಲಿ ಇಲಿ ಕಾಟ ಜಾಸ್ತಿ ಇತ್ತು, ಇಲಿ ಕಾಟ. ಆಮೇಲೆ ನಾನು ಹೇಳಿದೆ ಗಣಪತಿಗೆ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರೆ, ಅಲ್ಲಿ ಒಂದು ಗಣ ಹೋಮ ಮಾಡಿಸಿದ್ರು ಸತ್ಯ ಗಣಪ ದೇವಸ್ಥಾನದಲ್ಲಿ. ಅವ್ರ ಹತ್ರ ಕೇಳಿದ್ರು, ಅವರು ಹೇಳ್ತಾರೆ ಮೊದಲ ದಿವಸ ಇಲಿ ಕಾಟ ನಿಂತು ಹೋಗಿದೆ ಅಂತ. ಯಾಕೆಂದ್ರೆ ದೇವರನ್ನ ನಾವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಯಾವುದೂ ನಡೆಯೋದಿಲ್ಲ. ಎಲ್ಲವೂ ದೇವರು ಕೊಟ್ಟಿದ್ದಾನೆ, ನಾವು ಇನ್ನೂ ಬೇಕು ಅಂತೇಳಿ ಅಪೇಕ್ಷೆ ಮಾಡಿದ್ರೆ ಸಮಸ್ಯೆ ಆಗೋದು. ಅದೆಲ್ಲವೂ ದೇವರನ್ನು ಕೊಟ್ಟದ್ದು, ದೇವರಿಗೆ ನಾವು ಸ್ವಲ್ಪ ಕೊಡಲೇಬೇಕು. ನಾವು ಅದು ಹೇಗೆ ಹೋಗುತ್ತೆ, ಅದು ಆ ರೂಪದಲ್ಲಿ ಇಲ್ಲ, ಇನ್ನೊಂದು ರೂಪದಲ್ಲಿ ಹೋಗುತ್ತೆ. ಏನೋ ಅನಾರೋಗ್ಯ ಸಮಸ್ಯೆ ಆಗುತ್ತೆ, ಹಾಸ್ಪಿಟಲ್ ಕೊಡ್ತಾರೆ. ಅದರ ಬದಲು ದೇವರಿಗೆ ಸ್ವಲ್ಪ ನಮ್ಮ ಕಾಣಿಕೆಯನ್ನು ಕೊಟ್ಟರೆ ದೇವರ ಅನುಗ್ರಹ ಖಂಡಿತ ಇದೆ, ಖಂಡಿತ ಇದೆ. ಬಟ್ ಕೊಡುವ ಆಗ ನಿಮ್ಮ ನಂಬಿಕೆ ಶ್ರದ್ಧೆ ಮೇಲೆ ಇರ್ತದೆ. ಇಲ್ಲೊಂದು 41 ವರ್ಷದಿಂದ ಕಾಳಿಕಾ ಗುಡಿ ಒಂದು ಇದಿತ್ತು, ಐಡಲ್ ಇತ್ತು, ಅದು ಬಾಕ್ಸಲ್ಲಿ ಇಟ್ಟಿದ್ರು, ಅದು ಗೊತ್ತಾಯಿತು. ಆಮೇಲೆ ಆದೇಶ ಮಾಡಿ ನೋಟಿಸ್ ಮಾಡಿ ಅದನ್ನು ಕೊಟ್ಟೆವು. ಅದು ಗುಳೂರಲ್ಲ, ಗುಳೂರು ಟೆಂಪಲ್, ಅಲ್ಲಿಗ ಅಲ್ಲಿ ಪೂಜೆ ನಡೀತಾ ಇದೆ. ಇದೆಲ್ಲವೂ ಕೂಡ ನಮ್ಮ ಫಸ್ಟ್ ಏನಂತ ಹೇಳಿದ್ರೆ, ನಾವು ದೇವರನ್ನ ಪ್ರಾರ್ಥನೆ ಮಾಡಬೇಕು, ದೇವರನ್ನ ನಂಬಬೇಕು. ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ನಂಬಿಕೆ ಇರಬೇಕು. ನಮಗೆ ನಂಬಿಕೆ ಇಲ್ಲ ಅಂದರೆ ಈ ಸಮಸ್ಯೆಗಳು ಶುರು ಆಗುತ್ತೆ ಅಲ್ವಾ? ಸೊ ಆ ನಂಬಿಕೆಯಿಂದ ಮಾಡಿ ಈ ಒಂದು ಸಂಸ್ಥೆಯನ್ನು ಬೆಳೆಸಿ. ಇನ್ನೂ ಸ್ವಲ್ಪ ಮಾತಾಡಲಿಕ್ಕಿತ್ತು, ಆದರೆ ಅನಿವಾರ್ಯ ಕಾರಣ ನಾನು ಹೋಗ್ತಾ ಇದ್ದೇನೆ. ಇಲ್ಲಿ ಹೈಕೋರ್ಟ್ ಜಡ್ಜಿ ಬರ್ತಾ ಇದ್ದಾರೆ. ಸಮಯ ಸಿಕ್ಕಿದ್ರೆ ಮತ್ತೆ ಬರ್ತೇನೆ, ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ನಾನು ಅಪೇಕ್ಷೆ ಪಡ್ತೇನೆ. ಇನ್ನೊಂದು ಸ್ಟೋರಿ ಹೇಳಲಿಕ್ಕಿದೆ, ಬಹುಶಃ ಅಲ್ಲಿ ಹೋಗಿ ಬಂದರೆ ಅವಕಾಶ ಕೊಟ್ಟರೆ ನಾನು ಮಾತಾಡ್ತೇನೆ. ಆಗ್ಬೋದಾ? ಓಕೆ, ಥ್ಯಾಂಕ್ ಯು. ಹಾಗೆ ಏನು ದೈವ ಒಂದು ಕೊಟ್ಟಿದೆ ನಿನಗೊಂದು ದೇಹ ಅಂತ,